ಹೇಳ್ರಿ ಬಂದೆ. ಹೇಳ್ರಿ ಏನು? ಏನ್ ಗೊತ್ತಾ, ಇವತ್ತು ಮಳೆ ಕೂಡ ಚೆನ್ನಾಗಾಗಿದೆ. ಮತ್ತೆ ನಮ್ ತೋಟದ ಹತ್ರ ಹೋಗೋಣ ಬಾ, ಬೀಜ ಬಿತ್ತೋಣ ಇವತ್ತು. ಸರಿ ರೀ ಬಂದೆ. ಸಾವಿತ್ರಿ ಬಾರೆ ಇಲ್ಲಿ. ಏನ್ರಿ? ತಿನ್ನಕ್ಕೆ ಹಸುವಾಗಿದೆ, ಏನಾದ್ರು ತೆಗೆದುಕೊಂಡ್ ಬಾ. ತಂದೆ ತಗೊಳ್ರಿ. ಇದೇನೆ ಉಪ್ಪಿನಕಾಯಲ್ಲಿ? ಓ ಮರ್ತೆ ಒಂದ್ ನಿಮಿಷ. ತಗೊಳ್ರಿ ತಿನ್ನಿ. ಉಂಡು ಸಾವಿತ್ರಿ ಇಲ್ಲಿ. ಏನ್ ಗೊತ್ತಾ, ಹೇಳಿ. ಈ ಸಲ ಮಳೆನೂ ಚೆನ್ನಾಗಾಗಿದೆ, ಬಿತ್ತನೆ ಕೂಡ ಚೆನ್ನಾಗಾಗಿದೆ. ಈಗ ಬಂದಂತ ಬೆಳೆದಿಂದ ಚೆನ್ನಾಗಿರೋಂತ ಮನೆ ಕಟ್ಸಿ ಮತ್ತೆ ಒಂದ್ ಕಾರ್ ತಗೋಬೇಕಂತ ಅನ್ಕೊಂಡಿದೀನಿ. ನೀನೇನಂತೀಯ? ನಿಮ್ಮ ಆಸೆ ಹೆಂಗೋ ನನ್ನ ಆಸೆ ಹಂಗೆ ರೀ. ಹೌದಾ, ಸರಿ. ಎಷ್ಟ್ ಚೆನ್ನಾಗಿ ಬಂದಿದೆ ಬೆಳೆಗಳೆಲ್ಲ. ದೇವ್ರ ದಯದಿಂದ, ದೇವ್ರ ಆಶೀರ್ವಾದದಿಂದ ಎಲ್ಲವೂ ಕೂಡ ಈ ಸಲ ಚೆನ್ನಾಗಿ ಬಂದಿದೆ. ಮಳೆ ಕೂಡ ನನ್ ಕೈ ಹಿಡಿತು. ಇನ್ನು ಗೊಬ್ಬರ ಕೂಡ ನಾನು ಸರಿಯಾದ ಟೈಮ್ದಲ್ಲಿ ಹಾಕಿದೀನಿ. ಇದೇ ತರ ಕಟಾವ್ವರೆಗೂ ನನ್ಗೆ ಇದೇ ತರ ಬೆಳೆ ಇದ್ರೆ ಸಾಕಪ್ಪ ದೇವ್ರೇ, ನಿನ್ನ ಹತ್ರ ಅದೇ ಬೇಡ್ಕೊಡ್ತಾ ಇದ್ದೀನಿ. ಅಲ್ಲಿ ಹೊಲ್ತ ಹೋಗಿ ಬರೋಣ ಬಾ. ಇಲ್ಲಿ ನೋಡಿ ಸಾವಿತ್ರಿ, ಎಷ್ಟ್ ಚೆನ್ನಾಗ್ ಬಂದಿದೆ ನಮ್ ಬೆಳೆ ಎಲ್ಲ ದೇವ್ರ ಕೊಟ್ಟ ದಯೆ ರೀ. ಹೆಂಗೋ ಹಾಕಿದ್ಕೆ ಚೆನ್ನಾಗಿ ಬೆಳೆ ಬಂದಿದೆ ನೋಡಿ. ಹ್ಞೂ ಕಣೆ, ನಾನು ಇಷ್ಟು ಚೆನ್ನಾಗ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ ಬೇರೆ ಮಳೆ ಚೆನ್ನಾಗಾಯ್ತಾ, ಗೊಬ್ಬರ ಕೂಡ ಸರಿಯಾದ ಟೈಮ್ದಾಗ ಹಾಕ್ಸಿದಲ್ಲ. ಇನ್ ನಮ್ ಕನ್ಸೆಲ್ಲ ಈಡೇರತ್ ಕಣೆ ರೀ. ನಾನೊಂದ್ ಕೇಳಿ, ಈ ಬಂದಿರೋ ದುಡ್ಡು ಮೇಲೆ ನೀವು ಹೇಳಿದ್ರಲ್ಲ ಮನೆಗೇನ ಕಟ್ಸೋಣ ಅಂತ, ನನ್ ಜುಮ್ಕಿ ತೆಗೆದು ಕೊಡ್ತೀರಾ? ಕೊಡ್ತೀನಿ ಕಣೆ. ನಿನ್ ಕೊಡಲ್ದ ಮತ್ತೆ ಯಾರಿಗೆ ಕೊಡ್ಲಿ ಕಣೆ ನಾನು? ಸರಿ ರೀ. ಬರಗಾಲದಿಂದ ಬೆಳೆ ನಾನು ಕಷ್ಟಪಟ್ಟು ಹಾಕಿದ್ದು ಬೆಳೆ ಎಲ್ಲ ಈ ತರ ಆಗಿದೆಯಲ್ಲ. ನಾನು ಕಷ್ಟಪಟ್ಟು ಬೆವರು ಸುರಿಸಿ ಗೊಬ್ಬರ ಔಷಧಿ ಎಲ್ಲ ಹಾಕಿದ್ರೆ ಈ ಮಳೆರಾಯ ಅನ್ನೋನು ಬರ್ಲೇ ಇಲ್ಲ. ಈ ಮಳೆರಾಯನ ಬರ್ದೇ ಇದ್ದದ ಕಾರಣ ನನ್ನ ಬೆಳೆ ಎಲ್ಲ ಹಾಳಾಗೋಗ್ಬಿಟ್ಟಿದೆಯಲ್ಲ. ಆದ್ರೂ ಪರವಾಗಿಲ್ಲ. ಏನಂತಂದ್ರೆ ಬೆಳೆ ನಷ್ಟ ಆದ್ರೆ ಏನು, ನಾನು ಬೆಳೆ ವಿಮೆ ಮಾಡಿಸಿದ್ನಿ. ಬೆಳೆ ವಿಮೆಯಿಂದ ನನ್ಗೇನ್ ಬರುತ್ತೆ, ಈಗ ಈ ಬೆಳೆಯಲ್ಲಿ ದುಡ್ಡು ಬರ್ಲಿಲ್ಲ ಅಂತಂದ್ರೆ ಸರ್ಕಾರದಿಂದ ಇಷ್ಟವಷ್ಟು ದುಡ್ಡು ಬಂದು ನನ್ನ ಈ ಜೀವನನ ನಡೆಸಕ್ಕೆ ಹೆಂಗೋ ದುಡ್ಡಾಗುತ್ತೆ. ಅದಕ್ಕಾಗಿ ಬೆಳೆ ವಿಮೆ ಮಾಡಿಸಬೇಕು ಎಲ್ಲ. ಏನಾಯ್ತು, ಯಾಕೋ ಈ ತರ ಕೂತಿದ್ಯಾ? ಅಯ್ಯೋ ಶಂಕರಣ್ಣ, ಏನ್ ಹೇಳೋದು ಶಂಕರಣ್ಣ, ಮಳೆ ಇಲ್ಲ. ಮಳೆಯಿಂದಾಗಿ ಮಳೆ ಬರ್ಲೇ ಇಲ್ಲ. ಫಸ್ಟ್ ಕಾಯಿ ಮಳೆ ಬಂತು, ಅವಾಗ ನನ್ನ ಹೆಂಡತಿಗೆ ಬೇರೆ ಹೇಳಿದ್ದೆ ಚೆನ್ನಾಗಿ ಮಳೆ ಬಂದಿದೆ, ಗೊಬ್ಬರ ಕೂಡ ಸರಿಯಾದ ಟೈಮ್ದಲ್ಲಿ ಹಾಕಿದೀವಿ, ಫಲ ಕೂಡ ಚೆನ್ನಾಗಿ ಬರ್ತಾ ಇದೆ ಅಂತ. ಇದರಿಂದ ಬೆಳೆದಿರುವಂತ ಬೆಳೆದಲ್ಲಿ ಹಣ ತೆಗೆದುಕೊಂಡು ನನ್ನ ಹೆಂಡತಿಗೆ ಜುಮ್ಕೆ ಮತ್ತೆ ನಾನು ಮನೆ ಕಟ್ಸ್ಬೇಕು, ಕಾರ್ ತಗೋಬೇಕಂತ ಎಷ್ಟೆಲ್ಲ ಆಸೆ ಇಟ್ಕೊಂಡು ಕೊಂಟಿದ್ದೆ ಶಂಕರಣ್ಣ. ಎಲ್ಲ ನುಚ್ಚು ನೂರಾಗೋಯ್ತು ಶಂಕರಣ್ಣ. ನೀನು ವಿಮೆ ಮಾಡಿಸಿಲ್ವಾ? ವಿಮೆನ ಮಾಡಿಸಿದೀನಿ ಶಂಕರಣ್ಣ. ನನ್ನ ಹೆಂಡತಿಗೂ ಮಾಡಿಸಿದೀನಿ, ನನಗೂ ಮಾಡಿಸಿದೀನಿ, ನನ್ನ ಬೈಕಿಗೂ ಮಾಡಿಸಿದೀನಿ ಕಣಣ್ಣ. ಆ ವಿಮೆ ಅಲ್ಲ ಕಣಪ್ಪ, ಬೆಳೆ ವಿಮೆ. ಬೆಳೆ ವಿಮೆನಾ? ಬೆಳೆ ವಿಮೆ ಅಂದ್ರೆ ಏನು ಶಂಕರಣ್ಣ? ಬೆಳೆ ವಿಮೆ ಅಂತಂದ್ರೆ ಅತಿವೃಷ್ಟಿ, ಅತಿಯಾದ ಮಳೆ ಬಂದು ಬೆಳೆ ಹಾನಿ ಆದ್ರೆ, ಅಥವಾ ಅನಾವೃಷ್ಟಿ, ಈಗ ಬರಗಾಲ ಬಂದಿದೆಯಲ್ಲ ಮಳೆ ಬರ್ದಂಗೆ, ಆ ತರ ಮಳೆ ಬಂದು ಏನಾದ್ರೂ ಬೆಳೆ ನಷ್ಟ ಆದ್ರೆ ಸರ್ಕಾರದಿಂದ ಇಷ್ಟವಷ್ಟು ದುಡ್ಡು ಕೊಡ್ತಾರೆ. ಆ ಬೆಳೆ ನಷ್ಟ ಆಗಿದ್ದರಿಂದ ಈ ಸರ್ಕಾರ ದುಡ್ಡು ಕೊಡುತ್ತಲ್ಲ, ಅದರಿಂದಾನೇ ನಮ್ ಜೀವನ ನಡೆಸ್ಕೋಬಹುದು ಕಣ. ಆ ವರ್ಷ ನೀನ್ ಮಾಡ್ಸಿಲ್ವಾ ಅದನ್ನ? ಇಲ್ಲ ಕಣಣ್ಣ, ನನಗೆ ಬೆಳೆ ವಿಮೆ ಅಂದ್ರೆ ಗೊತ್ತಿರಲಿಲ್ಲ. ಇವಾಗ ಮಾಡ್ಸದ ಬಾ, ನಡಿ ಮಾಡಿಸ್ಕೊಡು ಅಂತೆ ನನಗೂ ಕೂಡ. ಅದು ನನಗೂ ಸ್ವಲ್ಪ ಗೊತ್ತಿಲ್ಲ. ಬಾ, ಇಲ್ಲಿ ಅಧಿಕಾರಿಗಳಿದ್ದಾರೆ, ಕೇಳೋಣ ಹೋಗಿ. ಮೇಡಮ್ ನಮಸ್ತೆ. ಅಮ್ಮ ನಮಸ್ಕಾರ, ನನ್ನ ಹೆಸರು ರಾಮಣ್ಣ ಅಂತ. ಬೆಳೆ ವಿಮೆ ಬಗ್ಗೆ ನಮ್ಗೇನು ಗೊತ್ತಿರ್ಲಿಲ್ಲ ಅಮ್ಮ. ಬೆಳೆ ವಿಮೆ ಅಂದ್ರೆ ಏನು? ಬೆಳೆ ವಿಮೆನಾ? ಬೆಳೆ ವಿಮೆ ಅಂದ್ರೆ ಕ್ರಾಪ್ ಇನ್ಶೂರೆನ್ಸ್. ಬೆಳೆ ವಿಮೆ, ಬೆಳೆ ಏನಾದ್ರು ಅಪಾಯಗೊಂಡಾಗ, ಬೆಳೆ ಎಲ್ಲ ನಾಶ ಆದಾಗ ರೈತ ದುಃಖ ಅನುಭವಿಸುತ್ತಾನೆ. ರೈತನಿಗೆ ಆರ್ಥಿಕ ರಕ್ಷಣೆ ಕೊಡುವುದೇ ಬೆಳೆ ವಿಮೆ. ಬೆಳೆ ವಿಮೆ ಈಗ ಬಂದಿದ್ದಲ್ಲ. ಬೆಳೆ ವಿಮೆ 1970ರಲ್ಲಿ ಮೊದಲು ಗುಜರಾತ್ ರಾಜ್ಯದಲ್ಲಿ ಕಾಟನ್ ಬೆಳೆಗೆ ಬೆಳೆ ವಿಮೆ ಮಾಡಲಾಗಿತ್ತು. ಮುಂದುವರೆದು 2016ರಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಎಂದು ಪ್ರಸ್ತುತವಾಗಿತ್ತು. ಅಲ್ಲ ಮೇಡಮ್, ಈ ಬೆಳೆ ವಿಮೆಯಲ್ಲಿ ಯಾವ ಯೋಜನೆಗಳು ಬರ್ತವೆ ಅಂತ ಹೇಳೇ ಇಲ್ವಾ? ಬೆಳೆ ವಿಮೆಯಲ್ಲಿ ಮುಖ್ಯವಾಗಿ ಬರುವುದೇ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಅದರೊಂದಿಗೆ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ. ಆ ಯೋಜನೆಗಳಿಂದ ನಮಗೇನು ಲಾಭ ಮೇಡಮ್? ಏನು ಲಾಭನಾ? ಈಗ ರೈತ ಏನೋ ಒಂದ್ ಬೆಳೆನ ಬೆಳೆದಿರ್ತಾನೆ, ಅದು ಬಹಳ ಖುಷಿ ಪಟ್ಟು ಬೆಳೆದಿರ್ತಾನೆ. ಈಗ ಅವನ್ ಕೇಳಿದೆನಾ, ಆ ದಿನ ಇಲ್ಲ ಆ ಸಮಯದಲ್ಲಿ ಮಳೆ ಜಾಸ್ತಿನೇ ಬಂದಿರ್ಬೋದು, ಇಲ್ಲ ಕಡಿಮೆ ಬಂದಿರ್ಬೋದು, ಇಲ್ಲ ಅಂದ್ರೆ ಆನೆಕಲ್ಲಿನ ಮಳೆ ಆಗಿರ್ಬೋದು, ಇಲ್ಲ ಚಂಡಮಾರುತ ಆಗಿರ್ಬೋದು. ಹಾಗೆಲ್ಲ ಆದ್ರೆ ಅವನ್ ಬೆಳೆ ಎಲ್ಲ ನಾಶ ಆಗಿ ಹೋಗುತ್ತೆ. ಆಗ ಅವನ ಕೈಗೆ ಏನು ದಕ್ಕೋದಿಲ್ಲ. ಹಾಗಾಗಿ ಅವನಿಗೆ ಆರ್ಥಿಕ ಸಹಾಯ ಮಾಡಲು ಬೆಳೆ ವಿಮೆ ಮಾಡಿಸಬೇಕು. ಈಗ
ಆ ತಿಂಗಳಲ್ಲಿ ಆ ವರ್ಷದಲ್ಲಿ ಏನಾದ್ರು ನಮ್ಗೆ ಬೆಳೆ ಸರಿಯಾಗಿ ಬರದೇ ಇದ್ದರೆ ಮುಂದಿನ ವರ್ಷಕ್ಕೆ ನಾವು ಬೆಳೆಯನ್ನು ಸರಿಯಾಗಿ ಬೆಳೆಯಲು ನಮ್ ಕಡೆ ಬಂಡವಾಳ ಇರೋದಿಲ್ಲ. ಆವಾಗ ರೈತ ಲೋನ್ ಕಡೆ ಹೋಗ್ತಾನೆ, ಜಾಸ್ತಿ ಇಂಟ್ರೆಸ್ಟ್ ನ ಪೇ ಮಾಡ್ತಾನೆ. ಆದ್ರೆ ಬೆಳೆ ವಿಮೆ ಮಾಡಿಸಿದರೆ ಜಾಸ್ತಿ ಇಂಟ್ರೆಸ್ಟ್ ನ ಪೇ ಮಾಡಲು ಇರುವುದಿಲ್ಲ. ಹಾಗೆ ಈ ಪ್ರಕೃತಿಯ ವಿಕೋಪವು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನಾವೇನಾದ್ರೂ ಚಂಡಮಾರುತ ತಡೆಯಲು ಸಾಧ್ಯವಿದವೇ? ನಾವೇನಾದ್ರೂ ಆನಿಕಲ್ಲಿನ ಮಳೆಯನ್ನು ತಡೆಯಲು ಸಾಧ್ಯವಿದವೇ? ಇಲ್ಲ ಅಲ್ಲ. ಹಾಗಾದರೆ ಆ ನಾಶವನ್ನು ಹೇಗೆ ಪರಿಗಣಿಸಬೇಕು ಎಂದು ಮಾಡಲು ನಾವೆಲ್ಲರೂ ಕ್ರಾಪ್ ಇನ್ಶೂರೆನ್ಸ್ ಬೆಳೆ ವಿಮೆ ಮಾಡಿಸಲೇಬೇಕು. ಅಲ್ಲ ಮೇಡಮ್, ಕ್ರಾಪ್ ಇನ್ಸೂರೆನ್ಸ್ ಮಾಡಿದ್ರೆ ಯಾವ್ಯಾವ ಬೆಳೆಗೆ ಸರ್ಕಾರ ಎಷ್ಟು ಹಣ ಕೊಡುತ್ತಾನೆ? ಈಗ ಎಲ್ಲರೂ ಎಲ್ಲಾ ತರಹದ ಬೆಳೆಗಳನ್ನು ಬೆಳೆಯುತ್ತಾರೆ. ಹಾಗಾಗಿ ಎಲ್ಲಾ ಬೆಳೆಗೂ ಬೆಳೆ ವಿಮೆ ಮಾಡಿಸಬಹುದು? ಇಲ್ಲ, ಅದು ಹಾಗೆ ಬರುವುದಿಲ್ಲ. ಅತಿ ಸೂಚಿತ ಬೆಳೆ ಅಂದ್ರೆ ನೋಟಿಫೈಡ್ ಬೆಳೆ ಎಂದು ಕರೆಯುತ್ತಾರೆ. ಆ ಬೆಳೆಗೆ ಮಾತ್ರ ನಾವು ಬೆಳೆ ವಿಮೆ ಮಾಡಿಸಬಹುದು. ಸರ್ಕಾರವು ಒಂದು ಸೀಸನ್, ಜಿಲ್ಲೆ, ತಾಲೂಕು ಅಲ್ಲಿ ಇನ್ಶೂರೆನ್ಸ್ ಯೂನಿಟ್ ಹಾಗಂದ್ರೆ ವಿಮೆ ಘಟಕವನ್ನು ಮಾಡಿರುತ್ತದೆ. ಆ ಸ್ಥಳದಿಂದ ಕೆಲವು ಬೆಳೆಗಳನ್ನು ತೆಗೆದುಕೊಂಡಿರುತ್ತದೆ. ಆ ಬೆಳೆ ಅಧಿಸೂಚಿತ ಬೆಳೆ ಎಂದು ಆಗಿರುತ್ತದೆ. ಆ ನೋಟಿಫೈಡ್ ಬೆಳೆಗಳಿಗೆ ಮಾತ್ರ ನಾವು ಬೆಳೆ ವಿಮೆ ಮಾಡಿಸಬಹುದು. ಈ ಗ್ರಾಮದಲ್ಲಿ ನಾವು 4 ಬೆಳೆಗೆ ಬೆಳೆ ವಿಮೆ ಮಾಡಿಸಬಹುದು. ಅದು ಅಲಸಂದಿ, ಎಳ್ಳು, ಮೆಕ್ಕೆಜೋಳ, ರಾಗಿ. ಆ 4 ಬೆಳೆಯು ಮಳೆ ಆಶ್ರಿತದಲ್ಲಿ ಆಗಿರಬೇಕು. ನೀವೇನಾದರೂ ಅದು ನೀರಾವರಿ ಪ್ರದೇಶದಲ್ಲಿ ಬೆಳೆಯುತ್ತಿದ್ದೀರಿ ಎಂದರೆ ಅದು ಬೆಳೆ ವಿಮೆ ಮಾಡಿಸಲು ಬರುವುದಿಲ್ಲ. ಈಗ ಬೆಳೆ ವಿಮೆ ಮಾಡಿಸಿದ ನಂತರ ಕ್ರಾಪ್ ಇನ್ಶೂರೆನ್ಸ್ ಅನ್ನು ಹೇಗೆ ಕೊಡ್ತಾರೆ? ಅದಕ್ಕಾಗಿ ವಿಮಾ ಮೊತ್ತ ಹಾಗಾದ್ರೆ ಸಮ್ ಆಫ್ ಕ್ರಾಪ್ ಇನ್ಶೂರೆನ್ಸ್. ಅದು ಏನೆಂದರೆ, ನೀವು ಬೆಳೆ ಬೆಳೆಸಿ ಬೆಳೆ ನಾಶ ಆದಾಗ ನಿಮಗೆ ಏನ್ ಅಮೌಂಟ್ ಕೊಡ್ಬೇಕಿದೆಯಲ್ಲ ಅದನ್ನು ಲೆಕ್ಕ ಮಾಡಲು ಉಪಯೋಗಿಸೋದು ವಿಮಾ ಮೊತ್ತ. ನಾವು ಏನಾದ್ರು ನಿಮ್ಗೆ ಇಚ್ಛೆ ಇದ್ದರೆ ನೀವು ಬೆಳೆ ವಿಮೆ ಮಾಡಿಸಬೇಕು ಎಂದರೆ, ಈಗ ಉದಾಹರಣೆಗೆ ರಾಗಿ ಇದೆ, ನೀವು ರಾಗಿ ಇನ್ನು ಬೆಳೆದಿರಲ್ಲ, ನೀವು ರಾಗಿ ವಿಮೆ ಮಾಡಿಸಬೇಕಿರುತ್ತದೆ. ಆವಾಗ ನೀವು ರಾಗಿ ವಿಮೆ ಮಾಡಿಸುವಾಗ ನೀವು ರೈತನ ಪಾಲು ಹಂಗಂದ್ರೆ ಪ್ರೀಮಿಯಂ ಇಂಟ್ರೆಸ್ಟ್ 2% ನೀವು ವಿಮೆ ಮೊತ್ತಿನ 2% ಅನ್ನು ಕೊಟ್ಟು ನೀವು ಆ ವಿಮೆಯನ್ನು ತೆಗೆದುಕೊಳ್ಳಬಹುದು. ಇಲ್ಲಿ ವಿಮೆ ಮೊತ್ತ ನೋಡಿ, ರಾಗಿಗೆ 23,000 ಇದೆ, ನೀವು 400 ರೂಪೀಸ್ನ ಕೊಟ್ಟು ವಿಮೆಯನ್ನು ತೆಗೆದುಕೊಳ್ಳಬೇಕು. ಹಾಗೆಯೇ ಮೆಕ್ಕೆಜೋಳಕ್ಕೂ 27,300 ಇದೆ, ನೀವು ನಿಮ್ಮ 2% ಅದರಿಂದ 2% ಅನ್ನು ಪೇ ಮಾಡಿ ನೀವು 500 ರೂಪೀಸ್ನ ಪೇ ಮಾಡಿ ನಿಮ್ಮ ಮೆಕ್ಕೆಜೋಳಕ್ಕೆ ಇನ್ಶೂರೆನ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವಾಗ ಮೇಡಮ್ ನೀವೆಲ್ಲ ಇದನ್ನ ಹೇಳಿದ್ರಲ್ಲ, ಒಬ್ಬೊಬ್ಬರಿಗೆ 1 ಎಕರೆ ಮತ್ತೆ 2 ಎಕರೆ ಅಂತ ಇರುತ್ತೆ. ಸೊ ಅದರಲ್ಲಿ ಅದೇ ತರ ಯಾವ ತರ ಕ್ಲೇಮ್ ಮಾಡ್ತೀರಾ ನೀವು? ಈಗ ಒಬ್ರೊಬ್ರು ಒಂದೊಂದು ಹೊಲದಲ್ಲಿ ಜಾಸ್ತಿ ಬೆಳೆಬಹುದು ಅಥವಾ ಕಡಿಮೆ ಬೆಳೆಬಹುದು. ಈಗ ನಾಶ ಜಾಸ್ತಿ ಆಗಿರಬಹುದು ಅಥವಾ ಕಡಿಮೆ ಆಗಿರಬಹುದು. ಅದನ್ನ ನಾವು ಹೇಗೆ ಪರಿಗಣಿಸಿ ಎಷ್ಟು ಅಮೌಂಟ್ ಅಂತ ಹೇಗೆ ಮಾಡುತ್ತೇವೆ ಅಂದರೆ, ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಬಂದು ಪರಿಶೀಲನೆ ಮಾಡುತ್ತಾರೆ. ಅವರು ಬೆಳೆ ಕಟಾವ ಪದ್ಧತಿಯನ್ನು ಮಾಡುತ್ತಾರೆ. ಬೆಳೆ ಕಟಾವ ಪದ್ಧತಿ ಎಂದರೆ, ಮೊದಲು ನಿಮ್ಮ ಹೊಲಕ್ಕೆ ಬಂದು ನಿಗದಿತ ನಿಯಮಿತ ಒಂದು ಸ್ಥಳವನ್ನು ಹುಡುಕುತ್ತಾರೆ. ಅದು 5x5 ಮೀಟರ್ನ ಸ್ಥಳವೇ ಆಗಿರಬಹುದು. ಆ ಸ್ಥಳದಲ್ಲಿ ಏನು ಬೆಳೆಯನ್ನು ಬೆಳೆದುತ್ತಿರುತ್ತಾರೋ ಅದರಿಂದ ಕಟಾವ ಮಾಡಿ ಅದರಿಂದ ಇಳುವರಿಯನ್ನು ದಾಖಲೆ ಮಾಡುತ್ತಾರೆ. ಆ ದಾಖಲಿಸಿರುವ ಇಳುವರಿಯನ್ನು ಮಿತಿ ಇಳುವರಿ ಹಂಗಂದ್ರೆ ಥ್ರೆಶ್ಹೋಲ್ಡ್ ಈಲ್ಡ್ ಅಂತ ಕರೆಯುತ್ತಾರೆ. ಆ ಈಲ್ಡ್ ಜೊತೆ ನಾವು ಅದನ್ನ ಹೋಲಿಸುತ್ತೇವೆ. ಆ ಥ್ರೆಶ್ಹೋಲ್ಡ್ ಈಲ್ಡ್ ಮಿತಿ ಇಳುವರಿಗಿಂತ ನಿಮ್ಮ ಇಳುವರಿ ಕಡಿಮೆ ಇದ್ದರೆ ಮಾತ್ರ ನಿಮಗೆ ಕ್ರಾಪ್ ಇನ್ಶೂರೆನ್ಸ್ ಅನ್ನು ಸಿಗುತ್ತದೆ. ಇಲ್ಲದಿದ್ದರೆ ಅದಕ್ಕಿಂತ ಜಾಸ್ತಿ ಇದ್ದರೆ, ಮಿತಿ ಇಳುವರಿಗಿಂತ ಜಾಸ್ತಿ ಇದ್ದರೆ ನಿಮಗೆ ಕ್ರಾಪ್ ಇನ್ಶೂರೆನ್ಸ್ ಸಿಗುವುದಿಲ್ಲ. ಮತ್ತು ನೀವೇನಾದರೂ ತೋಟಗಾರಿಕೆ ಹಂಗಂದ್ರೆ ತೆಂಗು, ತರಕಾರಿ, ಹಣ್ಣುಗಳನ್ನು ಏನಾದ್ರು ಬೆಳೆಯುತ್ತಿದ್ದರೆ ಅದಕ್ಕೆ ನೀವೇನಾದರೂ ಇನ್ಶೂರೆನ್ಸ್ ಅನ್ನು ಪಡೆಯಬೇಕಿದ್ದರೆ ಅದಕ್ಕೆ ನಿಮಗೆ ಪ್ರೀಮಿಯಂ ಇಂಟ್ರೆಸ್ಟ್ ರೇಟ್ 5% ಆಗಿರುತ್ತದೆ. ಮೇಡಮ್, ನೀವ್ ಹೇಳಿದ್ರಿ ಬೆಳೆ ವಿಮೆ ಹೆಂಗ್ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ. ಸ್ವಲ್ಪ ಹೌದು, ಬೆಳೆ ವಿಮೆ ಹೇಗೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು ನೀವು ಮೊದಲು ತಿಳ್ಕೊಳ್ಳೋದು ಏನಂದರೆ ನೀವು ಯಾವ ಬೆಳೆನ ಬೆಳೀತಿದೆಯೋ ಅದು ಅಂದ್ರೆ ನೋಟಿಫೈಡ್ ಬೆಳೆಯಲ್ಲಿ ಇದೆಯೋ ಇಲ್ಲವೋ ಅಂತ. ನಾ ಹೇಳಿದಂತೆ ನೋಟಿಫೈಡ್ ಬೆಳೆ ಇಲ್ಲದಿದ್ದರೆ ಕ್ರಾಪ್ ಇನ್ಶೂರೆನ್ಸ್ ಅದು ಕವರ್ ಮಾಡೋದಿಲ್ಲ, ಅದನ್ನು ನೋಡಿಕೊಳ್ಳಬೇಕು. ಸೆಕೆಂಡ್ ಏನಂದರೆ, ನಾವು ಏನ್ ರಿಜಿಸ್ಟರ್ ಮಾಡ್ತೀವಿ, ಏನ್ ನೋಂದಿಸುತ್ತಿರುತ್ತೇವೆ ಬೆಳೆ ವಿಮೆಯಲ್ಲಿ ಅದು ದಿನಾಂಕ ಇರುತ್ತದೆ. ಸರ್ಕಾರವು ಆ ದಿನಾಂಕದಿಂದ ಈ ದಿನಾಂಕದವರೆಗೆ ಎಂದು ಬಿಟ್ಟಿರುತ್ತದೆ. ಈಗ ಉದಾಹರಣೆಗೆ ಸದ್ಯಕ್ಕೆ ರಾಗಿ ನೀವು ಏನಾದ್ರು ಕ್ರಾಪ್ ಇನ್ಶೂರೆನ್ಸ್ ಮಾಡಬೇಕು, ಬೆಳೆ ವಿಮೆ ಮಾಡಿಸ್ಬೇಕು ಅಂದರೆ ಅದಕ್ಕೆ ಕೊನೆಯ ದಿನಾಂಕ ಇರುವುದು ಈ ತಿಂಗಳದ 14th ಆಗಸ್ಟ್ ರಲ್ಲಿ. ನೀವು ಅದರೊಳಗೆ ಬೆಳೆ ವಿಮೆ ಮಾಡಿಸಬೇಕು.
ನೀವು ಅದರ ನಂತರ ಬೆಳೆ ವಿಮೆ ಮಾಡಿಸುತ್ತೀರಿ, ಏನಾದ್ರು ಬೆಳೆ ನಾಶ ಆದ ಮೇಲೆ ಬೆಳೆ ವಿಮೆ ಮಾಡಿಸುತ್ತೀರಿ ಅಂದರೆ ಅದಕ್ಕೇನು ಉಪಯೋಗ ಆಗುವುದಿಲ್ಲ. ಅದನ್ನು ನೋಡಿಕೊಂಡು ನೀವು ರೈತ ಸಂಪರ್ಕ ಕೇಂದ್ರ ಇಲ್ಲ ಕ್ರಾಪ್ ಇನ್ಶೂರೆನ್ಸ್ ಕಂಪನಿ ಅದಕ್ಕೆ ಹೋಗಿ ಸ್ವಲ್ಪ ದಾಖಲಾತಿಗಳನ್ನು ಸಲ್ಲಿಸಬೇಕು. ಆ ದಾಖಲಾತಿಗಳು ನಿಮ್ಮ ಹೆಸರು, ಆಧಾರ್, ಜಮೀನಿನ ಪಾಣಿ, ಸರ್ವೆ ನಂಬರ್, ಬ್ಯಾಂಕ್ ಪಾಸ್ಬುಕ್, ಯಾವ ಬೆಳೆ ಮತ್ತು ಎಷ್ಟು ಎಕರೆದಲ್ಲಿ ಬೆಳೆ ಬೆಳೀತೀರಿ ಎಂದು ತಿಳಿಸಬೇಕು. ಅದನ್ನೆಲ್ಲ ಕೊಟ್ಟು ಬಂದು ಆ ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ, ಪ್ರೀಮಿಯಂ ರೇಟ್, ಅದನ್ನು ಕೂಡ ಪೇ ಮಾಡಿ ಅದನ್ನ ಸರ್ಟಿಫೈ ಏನಿರುತ್ತೆ, ಕ್ರಾಪ್ ಇನ್ಶೂರೆನ್ಸ್ ಏನ್ ಡಾಕ್ಯುಮೆಂಟೇಶನ್ ಇರುತ್ತೆ, ಅದು ವಾರಂಟಿ ಅಂತ ಏನಿರುತ್ತೆ, ಅದನ್ನ ನೀವು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಇವಾಗ ನಾವೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಮಾಡಿಸ್ತೀವಿ, ಬೆಳೆ ವಿಮೆ ಮಾಡಿಸ್ತೇವಲ್ಲ ಮೇಡಮ್, ಅದು ಮಾಡಿಸಾದ ತಕ್ಷಣ ಯಾವಾಗ ಎಷ್ಟನೇ ಟೈಮ್ ನಮ್ಗೆ ರೊಕ್ಕ ಬರುತ್ತೆ ಅಂದ್ರೆ ಹಣ ಬರುತ್ತೆ? ಈಗ ಅಂದುಕೊಳ್ಳಿ, ನೀವು ಒಂದು ಬೆಳೆಯನ್ನ ಬೆಳೆದಿದ್ದೀರಾ, ಆ ಬೆಳೆ ಎಲ್ಲ ನಾಶ ಆಗಿದೆ, ನೀವು ಅದಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಮಾಡಿದ್ದೀರಾ. ಅಂದುಕೊಳ್ಳಿ ಏನಾದರೂ ಜೋರಾಗಿ ಮಳೆ ಬಂದು ಎಲ್ಲ ಕ್ರಾಪ್ ಎಲ್ಲ ನಾಶ ಆಗಿ ಹೋಗಿದೆ, ಬೆಳೆ ಎಲ್ಲ ನಾಶ ಆಗೋಗಿದೆ. ಅದು ನೀವು 2 ದಿನದೊಳಗೆ ನೀವು ಸೂಚನೆ ಕೊಡಬೇಕು, ಅಂದ್ರೆ ಅದನ್ನ ರಿಪೋರ್ಟ್ ಮಾಡಬೇಕು. ನೀವು ರೈತ ಸಂಪರ್ಕ ಕೇಂದ್ರ ಇಲ್ಲ ಕ್ರಾಪ್ ಇನ್ಶೂರೆನ್ಸ್ ಕಂಪನಿಗೆ ಹೋಗಿ ಅದನ್ನ ಹೇಳಬೇಕು, ಈಗ ನೀವು ಕ್ರಾಪ್ ಇನ್ಶೂರ್ಡ್ ಮಾಡಿರೋ ಬೆಳೆಯು ಆಲ್ರೆಡಿ ನಾಶ ಆಗಿದೆ ಅಂತಂದು. ಅದರ ಜೊತೆಗೆ ನಿಮ್ಮ ಲ್ಯಾಂಡ್ ಅನ್ನು ಎಷ್ಟು ಎಕರೆ ಬೆಳೆದಿದ್ದೀರಿ ಹಾಗೂ ಲ್ಯಾಂಡ್ ಸರ್ವೆ ನಂಬರ್ ಕೂಡ ಕೊಡಬೇಕು. ಇದು ನೀವು 2 ದಿನದೊಳಗಡೆ ಮಾಡಬೇಕು. ಆವಾಗ ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ 1 ತಿಂಗಳ ಒಳಗೆ ನಿಮಗೆ ಏನ್ ಅಮೌಂಟ್ ಕೊಡಬೇಕು, ಎಷ್ಟು ಪರ್ಸೆಂಟ್, ಎಷ್ಟು ಶೇಕಡ ನಿಮಗೆ ನಾಶ ಆಗಿದೆ, ಅದರ ಪರವಾಗಿ ಎಷ್ಟು ಅಮೌಂಟ್ ಕೊಡಬೇಕು ಎಂದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳುತ್ತದೆ. ಅಲ್ಲ ಮೇಡಮ್, ಇವಾಗ ಬೆಳೆ ವಿಮೆ ಮಾಡಿಸ್ಬೇಕಂತಂದ್ರೆ ಯಾವಾಗ ಡೇಟ್ ಪ್ರಾರಂಭವಾಗುತ್ತೆ ಮತ್ತು ಯಾವಾಗ ಡೇಟ್ ಮುಕ್ತಾಯ ಆಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಪ್ರತಿ ಸಲ ನಾವು ನಿಮ್ಮನ್ನೇ ಹುಡ್ಕೊಂಡ್ ಬರ್ಬೇಕಾ ಕೃಷಿ ಅಧಿಕಾರಿಗಳನ್ನ? ಹಾಗಂತ ಏನಿಲ್ಲ. ಕರ್ನಾಟಕ ಸರ್ಕಾರವು ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಕರ್ನಾಟಕ ಸರ್ಕಾರವು ಕರ್ನಾಟಕ ಸಂರಕ್ಷಣೆ ವೆಬ್ಸೈಟ್ ಎಂದು ಬಿಡುಗಡೆ ಮಾಡಿದೆ. ಇದು ಒಂದು ಆನ್ಲೈನ್ ವೆಬ್ಸೈಟ್. ಅದು www.samrakshane.karnataka.government.in. ನೀವು ಈ ವೆಬ್ಸೈಟ್ ಅಲ್ಲಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ತೆಗೆದರೆ ನಿಮಗೆ ಏನೇನು ಬೆಳೆ ವಿಮೆ ಬಗ್ಗೆ ಮಾಹಿತಿ ಬೇಕು, ನಿಮ್ಮ ಎಷ್ಟು ಬೆಳೆ ವಿಮೆ ಇದೆ, ಎಷ್ಟು ಪರ್ಸೆಂಟ್ ನೀವು ಪೇ ಮಾಡಬೇಕು, ಎಷ್ಟು ಅಮೌಂಟ್ ನಿಮಗೆ ಬರಬೇಕು, ಅವೆಲ್ಲ ಮಾಹಿತಿ ನೀವು ಮನೆಯಲ್ಲಿ ನಿಮ್ಮ ಮೊಬೈಲ್ ಅಲ್ಲೇ ಕುಳಿತುಕೊಂಡು ತಿಳಿದುಕೊಳ್ಳಬಹುದು. ಅಯ್ಯೋ ಶಂಕರಣ್ಣ, ಇಷ್ಟೆಲ್ಲ ನಮ್ಗೇನು ಗೊತ್ತೇ ಇರ್ಲಿಲ್ಲ ಕಣಣ್ಣ. ನಾನು ಕೂಡ ಮುಂದಿನ ಸಲ ನಿನ್ ಜೊತೆನೆ ಬಂದು ಬೆಳೆ ವಿಮೆ ಮಾಡಿಸ್ತೀನಿ. ನೋಡಿ, ಬೆಳೆ ವಿಮೆ ಮಾಡಿಸೋದ್ರಿಂದ ಉತ್ತಮ ಏನು ಅಂತ ಅಂದ್ರೆ, ನಾನು ಒಬ್ಬ ರೈತ, ಇವನು ಒಬ್ಬ ರೈತ. ನಾನು ಬೆಳೆ ವಿಮೆ ಮಾಡಿಸಿದ್ದೆ, ಇವನು ಬೆಳೆ ವಿಮೆ ಮಾಡಿಸಿರ್ಲಿಲ್ಲ. ಹೀಗೆ ಮಳೆ ಬಂದು ಅತಿವೃಷ್ಟಿ ಇಲ್ಲ ಅಂದ್ರೆ ಅನಾವೃಷ್ಟಿ, ಇವಾಗ ಆಗಿದೆಯಲ್ಲ ಅನಾವೃಷ್ಟಿ. ಈಗ ಮಳೆ ಸಕಾಲಕ್ಕೆ ಮಳೆ ಆಗಲೇ ಅನೇಕ ಬೆಳೆಗಳು ಲಾಸ್ ಆಗಿದೆ. ಅದಕ್ಕಾಗಿ ಲಾಸ್ ಆಗಿರೋ ಬೆಳೆಗಳನ್ನ ಕ್ರಾಪ್ ಇನ್ಸೂರೆನ್ಸ್ ಇದ್ರೆ ಸರ್ಕಾರದಿಂದ ಸಹಾಯಧನ ಅಂತ ಇಷ್ಟಿಷ್ಟು ಬರುತ್ತೆ. ನಾವು ಬೆಳೆಯಿಂದಲೇ ದುಡ್ಡು ಸಿಗ್ಲಿಲ್ಲ ಅಂತಂದ್ರೆ ಆ ವರ್ಷ ನಡೆಸಕ್ಕೆ ಜೀವನಕ್ಕೆ ಸರ್ಕಾರ ದುಡ್ಡು ಕೊಡುತ್ತೆ. ಹಾಗಾಗಿ ಎಲ್ಲರೂ ಬೆಳೆ ವಿಮೆ ಮಾಡಿಸಿ. ಧನ್ಯವಾದ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂಪನ್ಮೂಲ ವ್ಯಕ್ತಿಯಾದಂತಹ ಡಾಕ್ಟರ್ ಶಶಿಕಿರಣ್ ಎಸ್ ಸರ್ ಅವರು ಬಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳು. ಅವ್ರು ಹೇಳಿದ್ರು ವಿಮೆ ಅಂತಿದ್ದಂಗೆ ನನಗೆ ಮಾಡಿಸಿದ್ದೆ, ನನ್ನ ಹೆಂಡತಿಗೆ ಮಾಡಿಸಿದ್ದೆ, ನನ್ನ ಗಾಡಿಗೂ ಮಾಡಿಸಿದ್ದೆ ಅಂತ. ಈಗ ನಮಗೆ ವೈಯಕ್ತಿಕವಾಗಿ ನಾವು ಇನ್ಶೂರೆನ್ಸ್ ಮಾಡ್ಕೊಳೋದಕ್ಕೂ ಬೆಳೆಗೂ ಏನು ವ್ಯತ್ಯಾಸ ಮೇಜರ್ ಅಂತಂದ್ರೆ, ನಾವೆಲ್ಲ LIC ಮಾಡಿಸ್ತೀವಿ, ಅದಕ್ಕೆ ಮೆಚುರಿಟಿ ಅಂತ ಇರುತ್ತೆ. ನಾವು ಕಂತುಗಳನ್ನ ಕಟ್ತಾ ಹೋಗ್ತೀವಿ, ಅದು ಮೆಚ್ಯೂರ್ ಆದ್ಮೇಲೆ ನಾವು ಚೆನ್ನಾಗಿದ್ರೆ ನಮಗೆ ಬರುತ್ತೆ, ಇಲ್ಲ ಅಂದ್ರೆ ನಾಮಿನಿಗಳಿಗೆ ಹೋಗುತ್ತೆ. ಬೆಳೆ ವಿಮೆಲಿ ಏನಂದ್ರೆ ಗಾಡಿಗೆ ಮಾಡಿಸ್ತೀವಲ್ಲ ಆ ರೀತಿ. ಈ ವಾಹನಗಳಿಗೆ ಏನ್ ಮಾಡ್ತೀವಿ, ವರ್ಷ ರಿನ್ಯೂವಲ್ ಮಾಡಿಸ್ತೀವಿ. ಆ ಸಂದರ್ಭದಲ್ಲಿ ಗಾಡಿಗೆ ಏನಾದ್ರು ಆದ್ರಷ್ಟೇ ನಮ್ಗೆ ವಿಮೆ ಮೊತ್ತ ಬರುತ್ತೆ. ಗಾಡಿ ಚೆನ್ನಾಗಿ ಇಟ್ಕೊಂಡಿದ್ರೆ ಏನು ಬರಲ್ಲ. ಅದೇ ರೀತಿ ಬೆಳೆ ವಿಮೆನೂ ಅಷ್ಟೇ. ಬೆಳೆ ವಿಮೆ ನೀವು ಮಾಡಿಸಿದಾಗ ಬೆಳೆ ಎಲ್ಲ ಚೆನ್ನಾಗಾದ್ರೆ ನಿಮ್ಗೆ ಏನ್ ಬರಲ್ಲ, ಬಟ್ ಬೆಳೆಗೆ ಏನಾದ್ರು ಆದ್ರೆ ಅಷ್ಟೇ ನಿಮಗೆ ಬರುತ್ತೆ. ಹಂಗಂತ ನಾನು ಯಾಕೆ ಮಾಡಿಸ್ಬೇಕು, ಈ ವರ್ಷ ಚೆನ್ನಾಗಿದೆ ಅಂತ ದಯವಿಟ್ಟು ಅನ್ಕೋಬೇಡಿ. ಯಾಕೆಂದ್ರೆ ನಾವಿಲ್ಲಿ ಕಟ್ಟೋ ಅಂತ ಕಂತು ಇನ್ನ ಎಲ್ಲೋ ಬೇರೆ ದೇಶದಲ್ಲಿ ಇನ್ಯಾವುದೋ ಕಡೆ ತೊಂದರೆ ಆಗಿದ್ರೆ ಆ ರೈತರಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಹೋಗುತ್ತೆ. ಅದೇ ರೀತಿ ಇನ್ಯಾವುದೋ ವರ್ಷ ನಮಗೆ ತೊಂದರೆ ಆದಾಗ ದೇಶದಾದ್ಯಂತ ಬೇರೆ ಮಾಡಿರ್ತಕ್ಕಂಥ ರೈತರು ಏನು ಪ್ರೀಮಿಯಂ ಕಟ್ಟಿರ್ತಾರೆ, ಅದರಿಂದ ನಮಗೆ ಸಿಗುತ್ತೆ. ಅಂದ್ರೆ ಒಬ್ಬರ ರೈತರಿಗೆ ಇನ್ನೊಬ್ಬ ರೈತ ಸಹಾಯ ಮಾಡೋ ಅಂತ ಇನ್ನೊಂದು ಅಂಶ ಇದು. ಹಂಗಾಗಿ ನೀವು ಮಾಡೋ ಅಂಥದ್ದು ಬರೀ ನಿಮ್ಗಷ್ಟೇ ಸಹಾಯ ಆಗುತ್ತೆ ಅಂತ ಅನ್ಕೋಬೇಡಿ. ನೀವು ಮಾಡೋ ಅಂತ ಅಥವಾ ಕಟ್ಟೋ ಅಂತ ಕಂತು ನಿಮ್ಗಷ್ಟೇ ಅಲ್ಲ, ನಿಮ್ ತರ ಅನೇಕ ರೈತರಲ್ಲಿ ಯಾರೋ ಒಬ್ಬರಿಗೆ ಸಹಾಯ ಆಗುತ್ತೆ.